ಹಲೋ ನಮಸ್ಕಾರ, ನಾನು ನಿಮ್ಮ ಶೈಲು ಸುನಿಲ್. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬಂದಿದ್ದೀನಿ ಅಂತ ಹೇಳ್ಬೋದು. ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಏನಿದು 50 ಮದ್ವೆನಾ? ಅದು ಒಬ್ರು ಲೇಡಿ 50 ಜನನ ಹೆಂಗ್ ಮದ್ವೆ ಆದ್ರು, ಏನಕ್ಕೋಸ್ಕರ ಮದ್ವೆ ಆದ್ರು, ಒಬ್ರಿಂದ ಒಬ್ರಿಗೆ ಗೊತ್ತಾಗಿ ಮದ್ವೆ ಆದ್ರು, ಅವ್ರು ಯಾವ ರೀತಿ ಇದ್ರು, ಇದ್ರ ಬಗ್ಗೆ ಎಲ್ಲ ನನಗೂ ಕೇಳಿ ಸ್ವಲ್ಪ ಆಶ್ಚರ್ಯ ಆಯ್ತು. ಒಂದು ಮಹಿಳೆ 50 ಜನರನ್ನ ಮದ್ವೆ ಆಗಿದ್ದಾರೆ, ಅದು ಒಂದೇ ಸಲ ಆಗಿಲ್ಲ, ಬೇರೆ ಬೇರೆ ಸ್ವಲ್ಪ ಗ್ಯಾಪ್ ತಗೊಂಡು ಮದ್ವೆ ಆಗಿದ್ದಾರೆ. ಅವ್ರನ್ನ ಬಿಟ್ಟು ಬಿಡೋದು, ಡಿವೋರ್ಸ್ ಮಾಡೋದು, ಇನ್ನೊಬ್ರು ಹೊಸೊಬ್ರನ್ನ ಮದ್ವೆ ಆಗೋದು. ಈ ಒಂದು ಘಟನೆ ನಡೆದಿರೋದು ಎಲ್ಲಪ್ಪ ಅಂತಂದ್ರೆ ನಮ್ಮ ಪಕ್ಕದ ರಾಜ್ಯದಲ್ಲಿ ತಮಿಳ್ನಾಡಿನಲ್ಲೇನೆ ಈ ಘಟನೆ ನಡೆದಿರೋದು. ನೀವು ನಂಬಲೇಬೇಕು. ಅವ್ರ ಪಿಕ್ಚರ್ನ ನಾನು ಇಲ್ಲಿ ಆಡ್ ಮಾಡ್ತೀನಿ ನೋಡಿ. ಈ ಮಹಿಳೆ ಒಬ್ರಾದ್ಮೇಲೆ ಒಬ್ರು ಅವರಿಗೆ ಸುಳ್ಳು ಹೇಳಿ ಮದ್ವೆ ಆಗ್ತಾ ಇರ್ತಾರೆ. ಇವರು ಮದ್ವೆ ಆಗ್ತಾ ಇರೋದು ಅಂತ ಕಾಂಜಿ ಪಿಂಜಿ ಅವ್ರನ್ನಂತೂ ಮದ್ವೆ ಆಗ್ತಿಲ್ಲ, ಏನು ಗೊತ್ತಿಲ್ಲದೆ ಅವ್ರನ್ನಂತೂ ಮದ್ವೆ ಆಗಿ ಇವರು ಬಿಟ್ಬಿಡ್ತಾ ಇಲ್ಲ. ಎಷ್ಟೋ ಜನ ಇನ್ಸ್ಪೆಕ್ಟರ್ಸ್ಗಳನ್ನ ಕೂಡ ಮದ್ವೆ ಆಗಿದ್ದಾರೆ, ಒಳ್ಳೆ ಜಾಬಲ್ಲಿ ಇರುವಂತಹ ಅಧಿಕಾರಿಗಳನ್ನ ಕೂಡ ಇವರು ಮದ್ವೆ ಆಗಿ ಕೈ ಕೊಟ್ಟಿದ್ದಾರೆ. ಸೊ ಹೀಗೆ ಒಂದಿನ ಒಬ್ರು ಇನ್ಸ್ಪೆಕ್ಟರ್ನ ಮದ್ವೆ ಆಗಿ ಅವ್ರ ನಡುವೆ ಕಿರಿಕಿರಿಗಳು ಉಂಟಾಗತ್ತೆ. ಆ ಕಿರಿಕಿರಿ ನಡುವೆ ಇವರ ಆಧಾರ್ ಕಾರ್ಡ್ನ ನೋಡಿದಾಗ ಆಧಾರ್ ಕಾರ್ಡ್ ಅಲ್ಲಿ ಗಂಡನ ಹೆಸರು ಏನಿರುತ್ತೆ ಅಲ್ವಾ, ಈಗ ಮದ್ವೆ ಆಗಿರೋ ಗಂಡನ ಹೆಸರು ಬಿಟ್ಟು ಬೇರೆ ಗಂಡನ ಹೆಸರು ಇರುತ್ತೆ. ಸೊ ಅದರಿಂದ ಶಾಕ್ ಆಗಿ ವಿಚಾರಿಸಿದಾಗ ಅವ್ರು ಏನೂ ಬಾಯಿ ಬಿಟ್ಟಿಲ್ಲ. ಸೊ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ವಿಚಾರಿಸಿದಾಗ ಗೊತ್ತಾಗಿದೆ. ಫಸ್ಟ್ ನಾನು ಮಾಡಿಲ್ಲ ಅಂತ ಅಂದಿದ್ ಮಹಿಳೆ ಒಬ್ಬೊಬ್ರಾಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯ್ತಾ. ಈ ವಿಡಿಯೋ ಯಾವಾಗ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಆವಾಗ 10 ಜನ ಬಂದ್ರು, 20 ಜನ ಬಂದ್ರು, 30 ಜನ ಬಂದ್ರು, ಇವಾಗ 50 ಜನ ಬಂದಿದ್ದಾರಂತೆ. ನನ್ನನ್ನು ಮದುವೆ ಆಗ್ಬಿಟ್ಟಿದ್ದಾರೆ ಅಂತ. ಸೊ ಶಾಕ್ ಅಂತ ಅನ್ಸುತ್ತೆ. ಸೊ ಅವ್ರನ್ನ ಸಮಾಧಾನವಾಗಿ ಕೂತಿ ವಿಚಾರಿಸಿದ್ದಾರೆ, ಏನಕ್ಕೆ ಹಿಂಗ್ ಮದ್ವೆ ಆಗಿರೋದು, ಏನ್ ಸಿಕ್ತು ನಿನಗೆ ಇದರಿಂದ ಅಂತ ಕೇಳಿದಾಗ ಅವ್ರು ಹೇಳಿರೋದು, ಒಂದು ಗೋಲ್ಡ್, ಇನ್ನೊಂದು ದುಡ್ಡು, ಇದಕ್ಕೋಸ್ಕರ ನಾನು ಇವ್ರನ್ನೆಲ್ಲ ಮದ್ವೆ ಆಗ್ತಾ ಇದ್ದೆ ಅಂತ. ಸೊ ಮದ್ವೆ ಆಗೋರು ಎಲ್ಲ ದೋಚ್ಕೊಳ್ಳೋರು, ಹೋಗೋರು ಬಿಟ್ಬಿಟ್ಟು. ಇವುದು ಹೆಂಗೆ ಪರಿಚಯ ಅಂತಂದ್ರೆ ಆನ್ಲೈನ್ ಅಲ್ಲಿ ಪರಿಚಯ, ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ ಮಾಡಿಕೊಂಡು, ಟೆಕ್ಸ್ಟ್ ಮಾಡಿಕೊಂಡು, ಸೊ ಅವ್ರ ಜೊತೆ ಎಲ್ಲ ಚೆನ್ನಾಗಿತ್ಕೊಂಡು ಮದ್ವೆ ಆಗೋದು, ಅವರಿಂದ ಬಂದಷ್ಟೆಲ್ಲಾನು ದೋಚ್ಕೊಂಡು ಆಮೇಲೆ ಎಸ್ಕೇಪ್ ಆಗೋದು. ಮೇನ್ ಒಂದು ವಿಷಯ ತಿಳ್ಕೊಬೇಕು ಅಂತಂದ್ರೆ ಆನ್ಲೈನ್ ಜಗತ್ತು ಏನಿದೆ ಸ್ವಲ್ಪ ಮೋಸನೇ ಇರುತ್ತೆ. ನೋಡಿ ಮಾಡಿ ವಿಚಾರಿಸಿ ಆಗಿ ಮದುವೆಗಿದುವೆ. ಅಂದ್ರೆ ಆ ಮಹಿಳೆ 50 ಜನನ ಮದುವೆ ಆಗುವಂತ ನೆಸೆಸಿಟಿ ಇರ್ಲಿಲ್ಲ, ಬಟ್ ಇದು ಶಾಕಿಂಗ್. 50 ಜನನ ಮದುವೆ ಆಗಿರುವಂತ ಮಹಿಳೆ ಅಂತ ಹಣ ಕಾಸು ದುಡ್ಗೋಸ್ಕರ ಸ್ಕ್ಯಾಮ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಈ ಥರ ಎಲ್ಲ ಸೊ ಮರಳನ್ನ ಮಾಡಿ ಬೇರೆಯವ್ರನ್ನ ಮದುವೆ ಆಗಿ ಬಿಟ್ಟಿದ್ದಾರೆ. ಸೊ ಬಿ ಕೇರ್ಫುಲ್ ಆಗಿರಿ ಎಲ್ಲರೂ. ಈ ಥರ ಮಾಡೋರು ತುಂಬಾನೇ ಜನ ಇರ್ತಾರೆ. ಮದುವೆ ಆಗ್ತಾರೋ ಬಿಡ್ತಾರೋ ಚಾಟ್ ಮಾಡ್ಕೊಂಡು ನಿಮ್ಮ ಹತ್ರ ಎಲ್ಲ ಹಣ ದೋಚ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಬಿ ಕೇರ್ಫುಲ್ ಅಷ್ಟೇನೆ. ಇನ್ನು ಆ ಮಹಿಳೆಗೆ ಏನ್ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ಇತ್ತೀಚೆಗಂತೂ ಆ ನ್ಯೂಸ್ ತುಂಬಾನೇ ವೈರಲ್ ಆಗ್ತಾ ಇದೆ. ಹುಷಾರಾಗಿರಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟಾಟಾ.